ಒಂದು ಸಭೆಯಲ್ಲಿ ಒಂದು ಮಾತು ಬಂತು. ಆ ಮಾತು ಏನು ಅಂತಂದರೆ, ಬಸವಣ್ಣವ್ರ ಕಾಲದಲ್ಲಿ ಮುಸಲ್ಮಾನರು ದೇಶದಲ್ಲಿ ಇದ್ರಾ ಅಂತ. ಯಾಕೆ ಬಸವಣ್ಣವ್ರ ವಚನ ಇದೆ, ಬಸವಣ್ಣವ್ರದ್ದು ವಚನ ಇದೆ. ಆ ವಚನದ ಬಗ್ಗೆ ಯಾರೋ ನನಗೆ ಹೇಳಿದರು, ಮೀಟಿಂಗ್ ಬಂತದ್ದು ಯಾವುದೋ ಬೇರೆ ಮೀಟಿಂಗಿಗೆ. ಅಲ್ಲೇನೆಂದರೆ, ಪಾಪಿಯ ದನಿಯು ಕೇಳುವ ಮುನ್ನ ಪೂಜಿಸು ಲಿಂಗವ ಅಂತ ಬರ್ತದೆ. ಆ ಪಾಪಿಯ ಧ್ವನಿ ಅಂದರೆ ಅಲ್ಲಿ ಅರ್ಥ ಹಚ್ಚಿದ್ದು ಮುಸಲ್ಮಾನರು ಅಂತ. 5 ಗಂಟೆಗೆ ಅವ್ರು ನಮಾಜ್ ಮಾಡ್ತಾರೆ. ಅವ್ರನ್ನ 5 ಗಂಟೆಗೆ ನಮಾಜ್ ಮಾಡೋಕ್ಕಿಂತ ಪೂರ್ವದಲ್ಲೇ ನೀನು ಲಿಂಗ ಪೂಜೆ ಮಾಡೋಣ ಅಂತ ಅರ್ಥದಲ್ಲಿ ಬಂದಿದೆ ಅದು. ನಾನು ಇಂಥದ್ದು ಇದೇನೆ ಅಂತ ನಾನು ಇವ್ರನ್ನ ಕೇಳಿದೆ. ಐತಲ್ರಿ ಅಂದ್ಬಿಟ್ಟು ಅವ್ರು ಹೇಳಿದರು, ಆ ಪಾಪಿ ಅನ್ನೋದನ್ನ ಆಮೇಲೆ ಬದಲಿ ಮಾಡಿದ್ದಾರೆ, ಅಲ್ಲಿ ಯವಣರು ಅಂತಿದೆ ಅಂತ. ಯವಣರ ದನಿಯು ಕೇಳುವ ಮುನ್ನ ಪೂಜಿಸೋ ಲಿಂಗವ ಅಂತ ಬಸವಣ್ಣವ್ರ ಶಬ್ದ ಇದೆ ಅಂತ. ನಾನು ಹಾಗಾಗಿತ್ತು ಅಂದರೆ ಬಸವಣ್ಣವರು 11ನೇ ಶತಮಾನ, ಮುಸಲ್ಮಾನರಿಗೆ ಯಾವಾಗ ಬಂದರು ಅಂತ ಕೇಳಿದಾಗ ನಾನು ಇತಿಹಾಸದಲ್ಲಿ ಹೋದೆ. ನಾನು ನೋಡಿದಾಗ ಸತ್ಯ ಆಯಿತು ಅದು. ಯಾಕಂದರೆ ಮೊಹಮ್ಮದ್ ಗಜ್ನಿ ಬಂದುಬಿಟ್ಟು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಲೂಟ್ ಮಾಡಿದ್ದು 1018. ಆಯಿತಾ, 2ನೇ ಸಲ ಬಂದಿದ್ದು 1025. ಬಸವಣ್ಣನವರು ಇದ್ದಿದ್ದು ಸತ್ತಿದ್ದು 1100ನೇ ಇದರಲ್ಲಿ 1106 ಅಂತಾರೆ, 1132 ಅಂತಾರೆ, 1166 ಅಂತಾರೆ. ಒಟ್ಟು 1106 ಇಂದ 66 ಅವದಲ್ಲಿ ಇದ್ದರು. ಅಂದರೆ ಮುಸಲ್ಮಾನರು ದೇಶಕ್ಕೆ ಬಂದ ಸುಮಾರು 60-70 ವರ್ಷ ನಂತರ. ಅಂದರೆ ಮುಸಲ್ಮಾನರು ಇದ್ದರು ಅಂತ ಗೊತ್ತಿತ್ತು ಅವರಿಗೆ. ಆ ಐತಿಹಾಸಿಕ ಘಟನೆ ತಿಳಿದಿದ್ದರು ಕೂಡ. ಅವರು ಕೂಡ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಘಟನೆಗಳು ಐತಿಹಾಸಿಕ ಗೊತ್ತಿತ್ತು. ಆಮೇಲೆ ಇನ್ನೂ ಒಂದು ಐತಿಹಾಸಿಕ ಹೇಳಬೇಕಂದ್ರೆ, ಈ ಸೋಮನಾಥಪುರದ ದೇವಾಲಯ ಇವತ್ತೇನು ಭಾಳ ಫೇಮಸ್ ಒನ್ ಜ್ಯೋತಿರ್ಲಿಂಗಾಜ್ ಇದೆ ಅಲ್ಲ, ಆ ದೇವಾಲಯನ ಪ್ರಥಮ ಕಟ್ಟಿದವರು ಕನ್ನಡಿಗರು. ನಿಮ್ಗೆ ಗೊತ್ತಿದ್ದೇನಾ? ಅದನ್ನು ಕಟ್ಟಿದವರು ಚಾಲುಕ್ಯ ಗವರ್ನರ್ ಆಗಿದ್ದರು, ಮುಲ್ರಾಜ್ ಅಂತ. ಅವರು ಅದನ್ನು 1025 ಕಟ್ಟಿಸಿದ್ರು. 1010 ಕಟ್ಟಿದ್ರು ಅದನ್ನು, ಮುಲ್ರಾಜ್ ಅಂತ. ಅವರು ಚಾಲುಕ್ಯ ಸಂಸ್ಥಾನದ ಗವರ್ನರ್ ಆಗಿದ್ದರು. ಅದನ್ನು ಫಸ್ಟ್ ಟೈಮ್ ಕೊಳ್ಳೆ ಹೊಡೆದು ಧ್ವಂಸ ಮಾಡಿದವನು ಮೊಹಮ್ಮದ್ ಗಜ್ನಿ. ಯಾವಾಗ? 1018ರಲ್ಲಿ. ಅಂದರೆ ಇವರು ಅದೇ ಸಾಮ್ರಾಜ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಒಂದು 100 ವರ್ಷದ ನಂತರ ಬಸವಣ್ಣವರು. ಅಷ್ಟು ದೊಡ್ಡ ಜಾಣದಂಥ ಮನುಷ್ಯ, ಇತಿಹಾಸ ಗೊತ್ತಿತ್ತು ಅವರಿಗೆ. ಆ ಮುಸಲ್ಮಾನರು ಇದ್ದರು ಅಂತ ಹೇಳಿ ಸಿದ್ಧಾಗತ್ತೆ. ಆದರೆ ಇವರು ಯವನರ ಅನ್ನೋ ಶಬ್ದ ಹುಡುಕಾಟ ನನಗೆ ಮೊದಲೇ ಹೊಲನ್ನು ತೋರಿಸ್ಕೊಟ್ರು. ನಾನು ಕ್ಯಾಜುವಲ್ ಹಿಂಗಿದೆ ಏನ್ರಿ ಸರ್, ಹಿಂಗೆ ಒಂದು ಕಾಂಟ್ರಾಸ್ಟ್ ಬಂದಿದೆ ಸರಿ ಅಂತ ಕೇಳಿದ ತಕ್ಷಣ ಅವರು ಪೂರ್ಣ ಬಾಯ್ಪಾಠ ಹೇಳಿಬಿಟ್ರು. ಹಿಂಗೆ ಏನಾದ್ರು ಮಾಹಿತಿ ಕೇಳಿದ ತಕ್ಷಣ ಪೂರ ಅದು 22,000 ವಚನದಲ್ಲಿ ಅವೆಲ್ಲ ತಲೆಯಾಗಿದ್ದೇನೋ ಗೊತ್ತಿಲ್ಲ, ಅಷ್ಟು ಮೆಮೊರಿ ಅವ್ರದ್ದು ಆ ಟೈಪು. ಆದ್ದರಿಂದ ನಾನು ಹೇಳಿದ್ದೇನೆ, ಅಂಥ ಒಬ್ಬ ಅಪ್ರತಿಮವಾದಂಥ ಒಂದು ವಿದ್ವಾಂಸ ಈ ವಿಷಯದಲ್ಲಿ ಸಿಗೋದು ಭಾಳ ಕಷ್ಟ. ಅವ್ರನ್ನ ಕಳ್ಕೊಂಡ್ಬಿಟ್ಟು ಆ ಪುಸ್ತಕ ನಿಂತೋಗಿದೆ. ನಾವು ಸಮಾಜ ಎಲ್ಲ ಇವತ್ತು ಭಾಳ